ನಾನು ಹೇಳೋದೇನೆಂದರೆ ಮನವಿ, ನಾವು ಎಷ್ಟೋ ಥರ ಬಿಸ್ನೆಸ್ ಮಾಡ್ತೀವಿ. ಒಂದು ಬಿಸ್ನೆಸ್ಸಲ್ಲಿ ಯಾವ್ಯಾವ ಥರ ಇರುತ್ತಂದರೆ, ಬಿಸ್ನೆಸ್ ಟು ಬಿಸ್ನೆಸ್ ಇರುತ್ತೆ. ಅಂದರೆ ವ್ಯಾಪಾರದಿಂದ ವ್ಯಾಪಾರ ಮಾಡ್ತಕ್ಕಂಥದ್ದು ಒಂದು ಬಿಸ್ನೆಸ್ ಇರುತ್ತೆ. ಕಸ್ಟಮರ್ ಟು ಬಿಸ್ನೆಸ್ ಅಂದರೆ ವ್ಯಾಪಾರದಿಂದ ಗ್ರಾಹಕರಿಗೆ ತಲುಪ್ತಕ್ಕಂಥ ಒಂದು ಬಿಸ್ನೆಸ್ಸು. ಅದನ್ನು ಬಿಸ್ನೆಸ್ ಟು ಕಸ್ಟಮರ್ ಅಂದರೆ ವ್ಯಾಪಾರದಿಂದ ಗ್ರಾಹಕರಿಗೆ ತಲುಪೋ ಒಂದು ವ್ಯಾಪಾರನ ಬಿಸ್ನೆಸ್ ಟು ಕಸ್ಟಮರ್ ಅಂತ ಕರೀತಾರೆ. ಕಸ್ಟಮರ್ ಟು ಕಸ್ಟಮರ್ ಅಂದರೆ ಗ್ರಾಹಕರಿಂದ ಗ್ರಾಹಕರಿಗೆ ತಲುಪ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ನಾವು ಕಸ್ಟಮರ್ ಟು ಕಸ್ಟಮರ್ ಬಿಸ್ನೆಸ್ ಅಂತೀವಿ. ಈ ಥರ ಬಿಸ್ನೆಸ್ ಇರೋದು ಎರಡರಲ್ಲೂ ಇದೆ. ಒಂದು ಆಫ್ಲೈನ್ ಇದೆ, ಒಂದು ಆನ್ಲೈನ್ ಇದೆ. ಈ ರೀತಿ ಇದ್ದಾಗ ಆನ್ಲೈನಿಗೆ ಯಾಕೆ ಜಾಸ್ತಿ ಮೊರೆ ಹೋಗ್ತಾ ಇದ್ದಾರೆ ಅಂದರೆ ಕಸ್ಟಮರು, ಈಗಿನ ಟ್ರೆಂಡೆಲ್ಲ ಈಗ ಆನ್ಲೈನ್ ಇದೆ. ಆಫ್ಲೈನ್ ತೊಗೊಂಡ್ರೆ ಸಾಕಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಆಗುತ್ತೆ. ಆನ್ಲೈನಿಂದ್ರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಡೆವಲಪ್ ಆಗ್ತಿದ್ದಾರೆ. ಅವರು ಡೆವಲಪ್ ಆಗ್ಬೇಕು, ನಾವು ಡೆವಲಪ್ ಆಗ್ಬೇಕು. ಹಂಗಾಗಿ ಎಲ್ಲ ಗ್ರಾಹಕರು ಆಫ್ಲೈನಲ್ಲೂ ತೊಗೊಳ್ಳಿ, ಆನ್ಲೈನಲ್ಲೂ ತೊಗೊಳ್ಳಿ. ಎಲ್ಲರದ್ದು ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಎಲ್ಲರಿಗೂ ದುಡಿಮೆ ಸಾಕಾರ ಮಾಡ್ದಂಗೆ ಆಗುತ್ತೆ. ಎಲ್ಲ ದಯವಿಟ್ಟು ಕಸ್ಟಮರ್ ಬೇಡ್ಕೊಳ್ಳೋದೇನು ಅಂದರೆ, ಎಲ್ಲರೂ ಆಫ್ಲೈನಲ್ಲೂ ತೊಗೊಳ್ಳಿ, ಆನ್ಲೈನಲ್ಲೂ ತೊಗೊಳ್ಳಿ. ಒಳ್ಳೆ ದುಡಿಮೆ ಆಗುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಇಡೀ ವರ್ಲ್ಡೇ ಸೇಫಾಗಿ ಚೆನ್ನಾಗಿ ದುಡಿಮೆದ್ರಾಗೆ ನಂಬರ್ 1 ವರ್ಲ್ಡ್ ಆಗುತ್ತೆ, ನಂಬರ್ 1 ಇಂಡಿಯಾ ಆಗುತ್ತೆ. ಹಾಗಾಗಿ ಎಲ್ಲರ ಹೊಟ್ಟೆನೂ ತುಂಬಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಹಾಗಾಗಿ ಆನ್ಲೈನು ಮಾಡಿ, ಆಫ್ಲೈನು ಮಾಡಿ ವ್ಯವಹಾರನ ಅಂತಂದು ನಾನು ಹೇಳ್ತೀನಿ. ಮತ್ತು 1000 ಕೋಟಿ ಜನನ್ನ ಗಳಿಸಿದಷ್ಟು 1000 ಕೋಟಿ ದುಡಿಮೆ ಮಾಡ್ಬೋದು ನಾವು. ಆ ರೀತಿ ಹೆಚ್ಚು ಜನನ ಗಳಿಸಿ, ಹೆಚ್ಚು ಕಸ್ಟಮರ್ ಅಟ್ರ್ಯಾಕ್ಷನ್ ಮಾಡಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ, ಕಸ್ಟಮರ್ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಮಾಡ್ಕೊಂಡು ಬಿಸ್ನೆಸ್ ಡೆವಲಪ್ ಮಾಡ್ಕೊತ ಬಂದರೆ ನಮ್ಮ ಬಿಸ್ನೆಸ್ಸು ಡೆವಲಪ್ ಆಗ್ತತೆ ಅಂತಂದು ಹೇಳ್ತೀನಿ. ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಸಣ್ಣ ಪ್ರಾಡಕ್ಟ್ ಆಗಿರ್ಬೋದು, ದೊಡ್ಡ ಪ್ರಾಡಕ್ಟ್ ಆಗಿರ್ಬೋದು, ಮೀಡಿಯಮ್ ಪ್ರಾಡಕ್ಟ್ ಆಗಿರ್ಬೋದು, ಮೇನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು. ನಾವು ಕೊಡ್ತಕ್ಕಂಥ ಪ್ರಾಡಕ್ಟು ಅವ್ರಿಗೆ ತೃಪ್ತಿ ಆಗಿರಬೇಕು. ಆಮೇಲೆ ಅವ್ರ ಫೀಡ್ಬ್ಯಾಕು ತೊಗೊಳ್ಳಿ. ಅವ್ರು ಏನು ತೊಗೊಂಡ್ರು, ಮಾಡಿದ್ರು ಐಟಮ್ ಅಂತಂದು ಅವರಿಂದ ಫೀಡ್ಬ್ಯಾಕ್ ತೊಗೊಳ್ಳಿ. ಒಂದು ಕೆಟ್ಟ ಕಮೆಂಟ್ ಬರ್ಬೋದು, ಒಳ್ಳೆ ಕಮೆಂಟ್ ಬರ್ಬೋದು. ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ, ಮುಂದಿನ ಫ್ಯೂಚರ್ ಅಪ್ಗ್ರೇಡೇಷನ್ ಮಾಡೋದಕ್ಕೋಸ್ಕರ ನಾವು ಅದನ್ನೆಲ್ಲ ಅಳವಡಿಸ್ಕೋಬೇಕು ಅಂತಂದು ನಾನು ಹೇಳ್ತೀನಿ. ಎಲ್ಲರೂ ಬಿಸ್ನೆಸ್ ಮಾಡಿ, ಚೆನ್ನಾಗಿ ಮಾಡಿ, ಒಳ್ಳೆ ಅರ್ನಿಂಗ್ ಮಾಡಿ. ಆದಷ್ಟು ₹100 ದುಡ್ದೀವಿ ಅಂದರೆ ₹40 ಮನೆ ಖರ್ಚು ಮಾಡಿ, ₹40 ನಿಮ್ಮ ಕಮಿಟ್ಮೆಂಟ್ಸ್, ಲೋನ್ ಗೀನ್ ಸಾಲ ತೀರಿಸ್ರಿ. ಇನ್ನು ₹20 ದಾನ ಧರ್ಮ ಮಾಡ್ಕೊತ ಬರ್ರಿ, ಡೊನೇಷನ್ ಮಾಡಿ ಸ್ಕೂಲು, ಕಾಲೇಜು, ಬಡ ಮಕ್ಕಳಿಗೆ. ಅದು ನಿಮಗೆ 10ರಷ್ಟು ದುಡಿಮೆ ದಾರಿ ಮಾಡಿಕೊಡ್ತೈತಿ ಅಂತಂದು ನಾನು ಹೇಳ್ತಾ, ನಂದೊಂದು ಮನವಿ, ನಾವು ನಾಗರಾಜ್ ಚಿಗಟೇರಿ ಅಂತಂದು ಹೇಳ್ತಾ, ಚಿಗಟೇರರ್ ಫ್ಯಾಮಿಲಿ, ನಾಗರಾಜ್ ಚಿಗಟೇರರ್ ಫ್ಯಾಮಿಲಿ, ಮತ್ತು ಇಂಜಿನಿಯರ್ ಮತ್ತು ಸೋಷಲ್ ವರ್ಕಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ಇದನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೂ ಎಲ್ರಿಗೂ ಶೇರ್ ಮಾಡಿ, ಎಲ್ಲ ಅನುಕೂಲ ಆಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತಂದು ನನ್ನ ಆಶಯ. ಥ್ಯಾಂಕ್ ಯು.